ಕೆರಗೋಡು ಹನುಮಧ್ವಜ ವಿವಾದ ಈಗಾಗಲೇ ರಾಜಕೀಯ ತಿರುವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಸದ್ಯ ಏನು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12,000ಕ್ಕೂ ಹೆಚ್ಚು ಜನರು ನೆಲೆಸಿರ್ತಕ್ಕಂಥದ್ದು. ಪ್ರತಿ 3 ಪಕ್ಷದ ಅಂದ್ರೆ JDS, ಕಾಂಗ್ರೆಸ್ ಹಾಗೆ ಬಿಜೆಪಿ ಪಕ್ಷದ ಸಾವಿರಾರು ಕಾರ್ಯಕರ್ತರು ಕೂಡ ಇಲ್ಲಿ ಇದ್ದಾರೆ. ಆದ್ರೆ ರಾಜಕೀಯ ತಿರುವು ಪಡ್ಕೊಂಡಿರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ನ ಸದಸ್ಯರಾದಂತಹ ಶಿವಾನಂದ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಧ್ವಜ ವಿವಾದ ರಾಜಕೀಯವಾಗಿ ತಿರುವು ಪಡ್ಕೊಳ್ಳಿಕ್ಕೆ ಕಾರಣ ಏನು ಸರ್? ಸರ್, ಕಾರಣ ಈಗ ಒಂದು ಧ್ವಜ ನೆಟ್ಟು ಕೆರಗೋಡ್ನಲ್ಲಿ ನಾವು ಪಂಚಾಯತಿ ಅನುಮತಿ ಕೊಟ್ಟು ಆ ಧ್ವಜ ನೆಟ್ಟಾದ್ಮೇಲೆ ಜಿಲ್ಲಾಡಳಿತ ಇಲ್ಲ ನೀವು ಮಾಡಿರೋದು ಪಂಚಾಯತಿಯವರು ತಪ್ಪು, ನಿಮ್ಗೆ ಕೊಡ್ಲಿಕ್ಕೆ ಅವಕಾಶ ಬರೋದಿಲ್ಲ ಅಂದರು. ಆವಾಗ ನಾವು ಅವರೆಲ್ಲ ಬಂದರು, ನಮ್ಮ ಹತ್ರ ತಹಸೀಲ್ದಾರು, ಇಒ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಬಂತು. ಒಂದು ದಿನ ಎಲ್ಲ ಪಂಚಾಯತ್ ಸದಸ್ಯರೆಲ್ಲ ಅವ್ರನ್ನ ಪರಿಪರಿಯಾಗಿ ಬೇಡ್ಕೊಂಡು ಒಂದು ವಾರ ಟೈಮ್ ಕೊಡಿ, ಏನಾದ್ರು ಮಾಡಿ ಸರಿ ಮಾಡ್ಬೋದೇನು ಅಂತ. ಅವರಿಲ್ಲ ಜಿಲ್ಲಾಡಳಿತ ನಮಗೆ ಕೊಡ್ಲಿಕ್ಕೆ ಬರಲ್ಲ, ಇದು ಅವಕಾಶ ಇಲ್ಲ ಅಂದರು. ಆನಂತರ ಸಾಯಂಕಾಲ ಗಂಟೆ ಹೇಳಿದ್ಮೇಲೆ ನೀವು ಹೋಗಿ ನಾವೇನೋ ಏರಿಯಾ ತಟ್ಟಿತ್ತು ಮಾತಾಡ್ತೀವಿ ಅಂದರು. ಬೆಳಿಗ್ಗೆ ಹೊತ್ತಿಗೆ ಏಕೈಕಿ ಕಾರ್ಯಕ್ರಮ ತಗೊಂಡ್ರು, ಆಯ್ತಲ್ವಾ. ಅದಾದಮೇಲೆ ಏನಾಯಿತು, ರಾಜಕೀಯ ಪ್ರೇರಣೆ ಬೆಳಕತ್ತು. ಪ್ರೇರಣೆ ಅಂದರೆ ಹೆಂಗಾಯಿತು ಅಂದರೆ ಎಲ್ಲ ಪಕ್ಷದವರು ಬಂದರು. ಆ ಬಂದಾಗ ಏನು ಅನಿಸೋದು ನಮ್ಗೆ, ಓಹೋ ಇದು ರಾಜಕೀಯ ರೂಪ ಪಡ್ಕತ್ತಲ್ಲ, ಯಾಕೆ ಹಿಂಗಾಯಿತು, ಆಗ ಬೇಸರ ಆಯಿತು. ಸರ್, ಈಗಾಗಲೇ 3 ಪಕ್ಷದವರು ಇಲ್ಲಿ ಇದ್ದೀರಿ. ಇಲ್ಲಿ ಒಂದು ಸ್ಥಳೀಯರು ಯಾರು ವಿರೋಧವನ್ನು ಏನಾದ್ರು ವ್ಯಕ್ತಪಡಿಸ್ತಿದ್ದಾರೆ ಏನು ಅಂತ? ಸರ್, ಒಂದು ನಮ್ಮ ಪಂಚಾಯತ್ ಸದಸ್ಯ ಒಬ್ಬ ದಿವಾಕರ ಅಂತ ವ್ಯಕ್ತಪಡಿಸ್ತಾ ಇಲ್ಲ ಅಂತಲ್ಲ, ಬಟ್ ನಾವು ಅವನ್ನ ಒಂದ್ಸರಿ ಕರೆದು ಮಾತಾಡೋಕ್ಕಾಗಲಿಲ್ಲ. ಮಾತಾಡಿದರೆ ಸರಿ ತಿಳಿ ಆಗ್ಬೋದೇನಾಗಿತ್ತು, ಮಾತಾಡ್ಲಿಕ್ಕೆ ಕಾಲಾವಕಾಶ ಸಿಗಲಿಲ್ಲ. ಅದು ಬಿಟ್ಟರೆ ಪಾಪ ಅವನು ಏನು ಬಲವಾದ ವಿರೋಧ ಮಾಡಲ್ಲ. ಈಗ ಏನು ಜಿಲ್ಲಾ ಮಟ್ಟಕ್ಕೆ ಏನೋ ಅರ್ಜಿ ಕೊಟ್ಟವ್ರೆ, ಮತ್ತೊಂದು ವಿಚಾರ ಬಂದು ಆ ರೀತಿ ಬಂದವ್ರೆ ಅಂತ ವಿಚಾರ ಮಾಹಿತಿ, ಅದು ನನಗೆ ಕರೆಕ್ಟಾಗಿ ಸತ್ಯಾಂಶ ಗೊತ್ತಿಲ್ಲ. ಇದು ಇಷ್ಟು ಗೊಂದಲ ಆಗ್ಬೇಕಾದ್ರೆ ಇದೊಂಚೂರು ಕಾರಣ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಅಂದ್ರೆ ಈ ಒಂದು ಕಾರಣಕ್ಕೆ ದಿವಾಕರನವರೇ ಮುಖ್ಯ ಕಾರಣ? ಅದು ಹೇಳಕ್ ಬರಲ್ಲ. ದಿವಾಕರ್ ಒಬ್ಬ ಅಲ್ಲ, ಪಾಪ ಪಂಚಾಯತಿಲಿ ವಿರೋಧ ಮಾಡ್ದ, ಅವನೇನು ಹೋಗಿ ಅರ್ಜಿ ಕೊಟ್ಟಿಲ್ಲ. ಬೇರೆ ಹುಡುಗರು ಇವತ್ತು ನಾವೇನು ಮಾಡೋಕ್ಕಾಗಲ್ಲ ಸರ್, ಎಲ್ಲ ಅವರವರದೇ ಆದಂಥ ಒಂದು ಸಂಘ ಸಂಸ್ಥೆಗಳಿದ್ದಾವೆ, ಆ ಮುಖಾಂತರ ಕೊಟ್ಟವ್ರೇನು ಮಾಹಿತಿ ಬಂದ, ಇದುವರೆಗೂ ನಮ್ಗೆ ಅರ್ಜಿ ಕೈ ಸಿಕ್ಕಿಲ್ಲ ಸರ್. ಈಗ ಗಣಿಗ ರವಿ ಅವರ ವಿರುದ್ಧನೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಅಂದ್ರೆ ಈ ಒಂದು ಗಲಾಟೆ ಆಗ್ಲಿಕ್ಕೆ ಮುಖ್ಯ ಕಾರಣ ಗಣಿಗ ರವಿ ಅನ್ನೋದು ಸರ್ ಹೇಳಲಿಕ್ಕೆ. ಈಗ ವಿರೋಧ ಪಕ್ಷದವರು, ನಾನೇ ಕಾಂಗ್ರೆಸ್ ವಿರೋಧ ಪಕ್ಷ ಆಗಿದ್ರೆ ನಾನು ಅದನ್ನೇ ಹೇಳ್ತಿದ್ದು, ರೂಲಿಂಗ್ ಪಾರ್ಟಿ ಬೇರೆಯವರಿದ್ರೆ ನಾನು ಅದನ್ನೇ ಹೇಳ್ತಿದ್ದು. ಗಣಿಗ ರವಿ ಈ ತನಕ ಈ ಕ್ಷಣವರೆಗೂ ಎಲ್ಲರೂ ಒಂದು ಫೋನ್ ಮಾಡಿ ಒಬ್ಬ ಅಧಿಕಾರಿಗೆ ಈ ಥರ ಮಾಡಿ ಅಂತ ಏನಾದ್ರು ಸಾಬೀತಾದರೆ ನಾನೇ ಮೊದಲನೇ ಕ್ಷಮೆ ಕೇಳ್ತೀನಿ, ಆಮೇಲೆ ಗಣಿಗ ಅವ್ರ ಕೈಲಿ ಕೇಳಿಸ್ತೀನಿ. ನಾನು ಎಲ್ಲಿ ಬೇಕಾದ್ರೂ ಕೇಳಿಸ್ತೀನಿ ಈ ಮಾತು. ಅಂದ್ರೆ ಈ ಆರೋಪ ಸುಳ್ಳು ಅಂತ? ಸುಳ್ಳು, 100ಕ್ಕೆ 100 ಸುಳ್ಳು. ನಾನು ಯಾಕೆಂದ್ರೆ ನಮ್ಮ ಸ್ನೇಹಿತ ರಾಜೇಶ್ ಪಂಚಾಯತಿ ಮೆಂಬರು, ಹಣ ಪ್ರೆಸ್ ಕರಿಬೇಕು ಅಂತ ಎಲ್ಲಿ ಕರಿತೀಯಪ್ಪ ಅಂದೆ, ಅವ್ನು ಹೇಳಿದ್ದು ಪಂಚಾಯತಿ ಮೆಂಬರು ಅಂತ. ಒಂದು ಕೆಲಸ ಮಾಡಿ ದೇವಸ್ಥಾನ ಕರೆಯ ಪಂಚಾಯತಿ ಆಫೀಸಲ್ಲಿ ಬೇಡ ಅಂತ. ಯಾಕಂದ್ರೆ ದೇವಸ್ಥಾನ ನಿಂತು ಹೇಳ್ತಾ ಇದ್ರಿ, 100ಕ್ಕೆ 100 ಸುಳ್ಳು. ಎಲ್ಲರೂ ಒಂದೇ ಒಂದು ಫೋನ್ ಸಾಬೀತು ಮಾಡಲಿ, ಯಾರು ಮಾಡಲಿ, ಚಾಲೆಂಜ್ ಮಾಡ್ತೀನಿ ನಾನು ವಿಚಾರವಾಗಿ. ಈ ಒಂದು ಗಲಾಟೆ ಆಗ್ಲಿಕ್ಕೂ ಕೂಡ ಹೊರಗಡೆಯಿಂದ ಜನರು ಬಂದು ಕರೆಸಿ ಈ ಒಂದು ಗಲಾಟೆಯನ್ನು ಮಾಡಿಸಿದ್ರು ಆರೋಪ ಕೂಡ ಇದೆ. ಸರ್, ಕರೆಸ್ಬೇಕು ಅಂತಿಲ್ಲ, ಇಂಥ ಚಳುವಳಿಗೆ ಅವರೇ ಬರ್ತಾರೆ. ಪಾಪ ಇಲ್ಲಿಂದ ನಮಗೆ ಯಾರಿಗೂ ಆ ಕನೆಕ್ಷನ್ ಇಲ್ಲ, ಫೋನ್ ಮಾಡಿಲ್ಲ ನಮ್ಮ ಪಂಚಾಯತಿಯವರು. ಈಗ ಕೆಲವು ಸಂಘ, ಈಗ ನಾವೇ ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅವರೇ ಬರ್ತಾರೆ. ಇದು ಕೆರಗೋಡ್ನಲ್ಲಿ ಏನೋ ಕಾರ್ಯಕ್ರಮ ಮಾಡ್ತವೆ ಅಂತ ಬರ್ತಾರೆ. ಆಗ ನಾವು ಬರಬೇಡ ಅಂತ ಅನ್ನೋಕ್ಕಾಗಲ್ಲ ನಮ್ಮ ಕಾರ್ಯಕರ್ತರ. ಅದರಲ್ಲಿ ಯಾರೋ ಕಿಡಿಗಳಿಗೂ ಇಲ್ಲೇನು ಗಲಾಟೆ ಆಗಲಿಲ್ಲ, ಮಂಡ್ಯದಲ್ಲಿ ಆಗಿದೆ ಅಷ್ಟೇ, ಇಲ್ಲೇನು ಗಲಾಟೆ ಆಗಿಲ್ಲ. ಹೋಗ್ಬೇಕಾದ್ರೆ ಏನೋ ಗಲಾಟೆ ಮಾಡವ್ರೆ, ಅವ್ರು ಯಾರು ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ. ನಾನು ರ್ಯಾಲಿಗೆ ಹೋಗಿರ್ಲಿಲ್ವಲ್ಲ, ಹಂಗಾಗಿ ನನಗೆ ಗೊತ್ತಿಲ್ಲ ಅದು. ಅಂದ್ರೆ ಈ ಒಂದು ಗಲಾಟೆ ಘಟನೆ ನಡೀಕೋ ಕಾರಣ ಏನು ಜಿಲ್ಲಾಡಳಿತ ಆಗಿರ್ಬೋದು, ಹಾಗೆ ಪೊಲೀಸ್ ಇಲಾಖೆನ ಅಂತ? 100ಕ್ಕೆ 100 ಸರ್. ಜಿಲ್ಲಾಡಳಿತ ಜೊತೆಗೆ ನಮ್ಮ ಅಧಿಕಾರಿಗಳು ನಮಗೆ ಸರಿಯಾದ ಮಾಹಿತಿ ಫಸ್ಟೇ ಕೊಟ್ಟಿದ್ರೆ ಕಂಬ ನೆಡ್ತಿರ್ಲಿಲ್ಲ. ಅವರು ಕಂಬ ನೆಟ್ಟ ಮೇಲೆ ಇಳಿಸಿದಾಗ ಎಂಥವ್ರಿಗೂ ಮುಜುಗರ ಆಯ್ತು. ನಾನು ಇಲ್ಲ ಅಂತ ಹೇಳಲ್ಲ, ನಾವು ಹಿಂದೂಗಳಲ್ವ ಸರ್. ನಾನು ಶಿವನ ಭಕ್ತ ಸರ್, ನಾನು ಶಿವನ ಭಕ್ತನೇ. ನನಗೆ ಆ ದೇವರು ಈ ದೇವರು ಅಂತಲ್ಲ, ನನಗೆ ಮೊದಲನೇದಾಗಿ ಶಿವ, ಗೊತ್ತಾಯ್ತಾ. ತುಂಬ ಬೇಸರ ಆಗಿದೆ ನನಗೆ ವೈಯಕ್ತಿಕವಾಗಿ. ಪಂಚಾಯತಿ ವ್ಯಾಪ್ತಿ ನನಗೆ ಮೊದಲು ಬೇಸರ ಆಗಿದೆ. ಯಾರಿಗೆ ಹೇಳ್ಕೊತೀರಿ ಆ ಬೇಸರ? ನಾನು ಹೇಳಕ್ಕೆ ಹೋದ್ರೆ ಈಗ ಜನ ಒಪ್ಪಲ್ಲ, ಖಂಡಿತ ಬೇಸರ ಆಗಿದೆ. ಈಗ ಸ್ಥಳೀಯವಾಗಿ ಕಾಂಗ್ರೆಸ್ನ ಶಾಸಕರಾಗಿರ್ಬೋದು ಅಥವಾ ಏನು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಇಲ್ಲಿಯ ಕಾರ್ಯಕರ್ತರಾಗಿ ಯಾರು ವಿರೋಧ ಏನಾದ್ರು ವ್ಯಕ್ತಪಡಿಸ್ತಿದೆ ಅಂದ್ರೆ ಧ್ವಜನ ಆರಿಸಲೇಬಾರ್ದು ಅನ್ನೋದೇನಾದ್ರು ಮಾತುಗಳೇನೋ ಕೇಳಿ ಬರ್ತಿದ್ಯಾ? ಸರ್, ಒಬ್ಬ ಸಾಕ್ಷಿ ಕೊಟ್ಬಿಟ್ರೆ ಯಾರು ನಾನು ಅವ್ರ ಮುಂದೆ ಕ್ಷಮೆ ಕೇಳೋಕ್ಕೆ ರೆಡಿ. ಯಾವ ವಿರೋಧವಾಗಿ ಹೇಳ್ತಾರಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಕೂತ್ ಕೇಳಬಾರ್ದು. ಇಂಥ ದೇವಸ್ಥಾನದೊಳಗೆ ಕರೆದಿ ನೀವು ಬನ್ನಿ, ನೀವು ಇಂತಿಂಥವ್ರು ಮಾಡಿದಿರಿ, ನೀವು ನೇರವಾಗಿ ಹೇಳಿ ಅಂತ ಅವ್ರು ಹೇಳ್ಬಿಡ್ಲಿ, ನಾವು ಕ್ಷಮೆ ಕೇಳ್ತೀವಿ. ನಮ್ಗೇನಾದ್ರು ಮಾಡ್ಲಿಕ್ಕೆ ಕ್ಷಮೆ ಅಲ್ಲ, ನಮ್ಗೆ ಏನು ಮಾಡಿದ್ರು ಯಾಕೆ ನಮ್ಮ ಜನಗಳೇ ತಾನೇ ಮಾಡ್ತಾ ಇರೋರು. ನಮ್ಮ ಪಂಚಾಯತಿ ವ್ಯಾಪ್ತರು ಏನು ಶಿಕ್ಷೆ ಕೊಟ್ಟರು ಅದಕ್ಕೆ ಅನುಭವಿಸ್ತೀರಿ. ಅದು ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಅವನು ಇವನ ಮೇಲೆ ತಾಕೋದು ಬೇಡ, ಇದು ಥರ ಅಲ್ಲ ಇದು. ಈಗ ಹನುಮಧ್ವಜನ ಮತ್ತೆ ಹಾರಾಡಿಸ್ಬೇಕು ಅನ್ನೋದು ನಿಮ್ಮ ಅಜೆಂಡಾ? 100ಕ್ಕೆ 100 ಸರ್, 100ಕ್ಕೆ 100 ಸರ್. ನಾನು ಕಾಂಗ್ರೆಸ್ ಆದ್ರೂ ಹನುಮಧ್ವಜ ಆರಿಸಲೇಬೇಕು ಅಂತ ನನ್ನ ವಾದ ಸರ್. ಅವ್ರವ್ರ ಇಚ್ಛೆ ಸರ್. ದೇವಸ್ಥಾನ ಬಾವುಟ ಆರಿಸ್ಬಿಟ್ಟು ಓಟ್ ಬದಲಾವಣೆ ಆಗಲ್ಲ, ಧರ್ಮ ಬದಲಾವಣೆ ಆಗಲ್ಲ. ನಾವು ಹನುಮನ್ಗೆ ಪೂಜೆ ಮಾಡಲ್ವಾ ಸರ್? ಈಗ ಇಷ್ಟೆಲ್ಲ ಹೇಳ್ತಾರೆ, ಅಲ್ಲೊಂದು ಹನುಮ ದೇವಸ್ಥಾನ ಕಟ್ತೋ KCPನವ್ರ ಕೈಲಿ. ನಾನು ಇನ್ನೊಬ್ಬ ರಾಮಚಂದ್ರ ತಿಟ್ಟು ಅಣ್ಣೇಗೌಡ ಅಂದ್ಬಿಟ್ಟು ಇನ್ನೊಬ್ಬ ಶಿವಣ್ಣ ಅಂತ ತುಮಕೂರು ಹೋಗ್ಬೇಕಾರೆ ನೀವು ನಂಬ್ತೀರೇನೋ ಒಂದು ಆಕ್ಸಿಡೆಂಟ್ ಆಯಿತು ನಮಗೆ. ಅಷ್ಟು ಹೋರಾಡ್ತಾರೆ. KCPನವ್ರಿಗೆ ಹೇಳಿ ಶಿವಕುಮಾರ್ ಅಂತ SC ಸಾಹೇಬರು ಅವ್ರಿಗೆಲ್ಲ ಲೆಟ್ರ್ ಹಾಕಿ ಆಂಜನೇಯ ದೇವಸ್ಥಾನ ಕಟ್ಟಿಸ್ತೆ. ನಾನು ಕಟ್ಟಲೇಬೇಕು. KCPನವ್ರು ಕ್ಯಾನ್ಸಲ್ ಮಾಡಿದ ದೇವಸ್ಥಾನ ಆಂಜನೇಯ ದೇವಸ್ಥಾನ ಕಟ್ಟಿಸ್ತೆ ನಾನು. ನಮಗೇನು ಭಕ್ತಿ ಇಲ್ವಾ? ಯಾವ ದೇವರೇ ಆಗಿರಲಿ, ಅವ್ರವ್ರ ಮನೆ ದೇವರು ಅವ್ರು ಪೂಜೆ ಮಾಡ್ಕೊತಾರೆ, ನಾವು ಎಲ್ಲ ದೇವ್ರನ್ನ ಪೂಜೆ ಮಾಡೋರು ನಾವು. ಆದ್ರೆ ಈ ಒಂದು ಕೆರಗೋಡು ಗ್ರಾಮದಲ್ಲಿ ಸಾಕಷ್ಟು ವಿವಾದಗಳು ಅಂದ್ರೆ ದಿನೇ ದಿನೇ
ವಿವಿಧ ಪ್ರಕರಣಗಳೇ ತಿರುಗ್ತಾ ಇದೆ, ಅಂದ್ರೆ ತಿರುಚ್ಕೋತಾ ಇದೆ. ಇದಕ್ಕೆ ಹೀಗಾಗಿ ಏನು ಬಾವುಟನ ಯಾವಾಗ ಆರಿಸ್ಬೇಕು ಅನ್ನೋದು ನಿಮ್ಮ ಒಂದು ಸರ್ ನಾನೀಗ ಏನು ಮಾಡಿದ್ದೀನಿ, ಮೊನ್ನೆಯಿಂದ ತುಂಬ ಬೇಸರ ಆಗಿದೆ. ಕೆಲವರೆಲ್ಲ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಜಿಲ್ಲಾ ಮಟ್ಟದ್ದು ಆಡಳಿತದ ಜೊತೆ ನನ್ನ ಸಂಪರ್ಕ ಇಲ್ಲ, ನನಗೆ ಆ ಥರ ಇದಿಲ್ಲ. ಕೆಲವು ತಾಲೂಕು ಮಟ್ಟದ ಅಧಿಕಾರಿಗಳಿದ್ದೀನಿ, ಕೆಲವು ಮುಖಂಡರು ನನ್ನೇ ಕೆಲವರು ಪಾಪ ನೆನ್ನೆ ಒಂದು ಹುಡುಗನ ಆನಂದ ಅಂದ್ಬಿಟ್ಟು ಆ ಪಿ ಟಿ ಮಾಸ್ಟ್ರು ಇಲ್ಲ ಏನಾದ್ರು ಮಾಡಬೇಕು, ಇದೇನಾದ್ರು ಮಾಡಬೇಕು ಅಂದರು. ನಾವು ನೆನ್ನೆ ಎಲ್ಲ ಕೆಲವ್ರ ಜೊತೆಗೆ ಸಂಪರ್ಕ ಮಾಡಿದ್ದೀವಿ. ನಮ್ಮ ಪಂಚಾಯತಿ ವ್ಯಾಪ್ತಿಯವರು ಮೊದಲು ಕರೆದಿ ಇದಕ್ಕೊಂದು ಸಭೆ ಮಾಡಬೇಕು, ಇದಕ್ಕೆ ತಿಳಿ ಮಾಡಬೇಕು, ನಮ್ಮ ಕೆರಗೋಡಲ್ಲಿ ಹಿಂಗೆ ಆಗೋದು ಬೇಡ, ನಮ್ಮ ಕೆರಗೋಡು ಜನ ನಾವೇ ಸಾಕು ಸೆಕ್ಯೂರಿಟಿಗೆ ಅಂತ. ನಾವು ಯಾವತ್ತೂ ಕೋಮು ಬಲವೇ ನಮ್ಮ ಸ್ಟೇಷನ್ ಹೋಗಿ ಕೇಳಿ ಒಂದು ಕೇಸ್ ಇಲ್ಲ. ಇವತ್ತು ಆ ಪೊಲೀಸವ್ರು ನಿಂತು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮಗೆ ತುಂಬ ಅಸಹ್ಯ ಆಯ್ತದೆ. ಆಮೇಲೆ ಬೇರೆ ಕಡೆ ನಾವು ಹೋಗಿ ಮಾತಾಡ್ಲಿಕ್ಕೆ ಬೇಜಾರಾಯ್ತದೆ. ನಿಮ್ಮ ಕೆರಗೋಡಲ್ಲೇ ಹಿಂಗಲ್ಲಪ್ಪ, ನೀವೇನಪ್ಪ ಮಾತಾಡ್ತೀರಿ ಅಂತಾರೆ. ಅದಕ್ಕೆ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ, ಈ ಸದ್ಯದಲ್ಲೇ ಒಂದು ಒಳ್ಳೆ ತೀರ್ಮಾನಕ್ಕೆ ಬರಲಿ, ಈ ಕೆರಗೋಡು ಶಾಂತಿ ರೀತಿ ಇರಲಿ ಅಂತ ಕೇಳ್ಕೊತೀವಿ ಸರ್. ಅಂದ್ರೆ ಶಾಂತಿ ರೀತಿ ಆದ ತಕ್ಷಣ ಬಾವುಟನ ಮತ್ತೆ ಹನುಮ ಬಾವುಟನ ಆರಿಸ್ತೀರಂತ? ಸರ್ ಅದು ನಮ್ಮ ಒಂದು ನಿರ್ಣಯ ತಗೋತೀವಿ ನಾವು, ನಾವೆಲ್ಲ ಗ್ರಾಮಸ್ಥರು ಕರೆದಿ ಅದೇನು ಮಾಡ್ಬೋದು ಅಂತ ನಾವೇ ತಗೋತೀವಿ. ಖಂಡಿತ ಸರ್, ತಗೋತೀವಿ ಅದನ್ನು. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶಿವಾನಂದ್ ಅವರ ಮಾತು. ಕ್ಯಾಮರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಕೆರಗೋಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.